Everyone, welcome to my YouTube channel 10K Physics 06. ಕಳೆದ ಒಂದು ವಿಡಿಯೋದಲ್ಲಿ ನಾವು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಕಾನ್ಸೆಪ್ಟ್ 5 ಮಾರ್ಕ್ಸ್ ಅನ್ನು ಡಿಸ್ಕಷನ್ ಮಾಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ತಗೊಳ್ತಾ ಇರುವಂಥ ಚಾಪ್ಟರ್ 4th ಚಾಪ್ಟರ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಈ ಒಂದು ಚಾಪ್ಟರ್ ಅಲ್ಲಿ ನಿಮ್ಮ ಬೋರ್ಡ್ ಎಕ್ಸಾಮ್ಗೆ 11 ಮಾರ್ಕ್ಸ್ ಬರ್ತದೆ. 5 ಮಾರ್ಕ್ಸ್ಗೆ ಒಂದು ಕ್ವಶನ್, 3 ಮಾರ್ಕ್ಸ್ಗೆ ಒಂದು, 2 ಮಾರ್ಕ್ಸ್ಗೆ ಒಂದು MCQ. ಆಲ್ರೆಡಿ 5 ಮಾರ್ಕ್ಸ್ಗೆ ಯಾವ್ಯಾವ ಕ್ವಶನ್ ಓದಬೇಕು ಅಂತ ನನ್ನ ಮೊದಲನೇ ವಿಡಿಯೋದಲ್ಲಿ 16 ನಿಮಿಷದ ವಿಡಿಯೋದಲ್ಲಿ ಬಿಟ್ಟಿದ್ದೀನಿ. ಅದರಲ್ಲಿ ಹೋಗಿ ಒಂದ್ಸಲ ನೋಡಿ, ಕನ್ಫರ್ಮ್ ಕ್ವಶನ್ ಅದು. ಈ ಒಂದು ವಿಡಿಯೋದಲ್ಲಿ ನಾನು ಹೇಳಕ್ಕೆ ಹೋಗಿರೋದು 3 ಮಾರ್ಕ್ಸ್ ಒಂದು ಕ್ವಶನ್, 2 ಮಾರ್ಕ್ಸ್ ಒಂದು ಕನ್ಫರ್ಮ್ ಬರುವಂಥದ್ದು. ಓವರ್ ಆಲ್ 5 ಮಾರ್ಕ್ಸ್ಗೆ ಸೆಕ್ಯೂರ್ ಆಗುತ್ತೆ. ನಾನು ಮೊದಲನೇ ಕ್ವಶನ್ ಹೇಳ್ತಾ ಇರುವಂಥದ್ದು, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಬಯೋಟ್-ಸಾವರ್ಟ್ಸ್ ಲಾ. ತುಂಬಾ ಸಿಂಪಲ್. ಬಯೋಟ್-ಸಾವರ್ಟ್ಸ್ ಲಾ ಏನು ಹೇಳ್ತದೆ? ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಕರೆಂಟ್ ಎಲಿಮೆಂಟ್, ಲೆಂತ್ ಎಲಿಮೆಂಟ್ and sin theta, and inversely proportional to the square of the distance between the point and the current element. ಇದನ್ನ ಡೈರೆಕ್ಟ್ ಆಗಿ ಫೈನಲಿ ಇದೊಂದು ಎಕ್ಸ್ಪ್ರೆಷನ್ ಬರೀ. ಇಸ್ ಅ ಕಾನ್ಸ್ಟೆಂಟ್ ಟರ್ಮ್ mu naught divided by 4 pi. mu naught is the permeability of free space. Okay, ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಆಂಪಿಯರ್ ಸರ್ಕ್ಯೂಟಲ್ ಲಾ. ಆಂಪಿಯರ್ ಸರ್ಕ್ಯೂಟಲ್ ಲಾ ಏನು ಹೇಳುತ್ತಪ್ಪ ಅಂತಂದ್ರೆ, ದ ಲೈನ್ ಇಂಟೆಗ್ರಲ್ ಆಫ್ ದಿ ಕ್ಲೋಸ್ಡ್ ಪಾತ್ of the magnetic field is equal to the mu naught times of the net current. I is the current. Mu naught times of the net current enclosed by the path. Okay, ಈ ಚಾಪ್ಟರ್ ಅಲ್ಲಿ ಇರೋದು ಎರಡೇ ಲಾ. ಒಂದು ಬಯೋಟ್-ಸಾವರ್ಟ್ಸ್ ಲಾ, ಅನದರ್ ಒನ್ ಇಸ್ ದಿ ಆಂಪಿಯರ್ ಸರ್ಕ್ಯೂಟಲ್ ಲಾ. ಇವೆರಡು ಕ್ವಶನ್ ಅಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ರಿಪೀಟ್ ಆಗ್ತಾನೆ ಇರ್ತದೆ. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಅಂತ ಕೇಳ್ತಾನೆ. ಬಯೋಟ್-ಸಾವರ್ಟ್ಸ್ ಲಾ ಕೇಳಿದ್ರೆ 3 ಮಾರ್ಕ್ಸ್ ಕೇಳ್ತಾನೆ. ಆಂಪಿಯರ್ ಸರ್ಕ್ಯೂಟಲ್ ಲಾ ಕೇಳಿದ್ರೆ 2 ಮಾರ್ಕ್ಸ್ ಕೇಳ್ತಾನೆ. ಬಯೋಟ್-ಸಾವರ್ಟ್ಸ್ ಅದು ವೆಕ್ಟರ್ ಫಾರ್ಮ್ ಕೂಡ ನೋಡ್ಕೊಳ್ಳಿ. ವೆಕ್ಟರ್ ಫಾರ್ಮ್ನ ಸುಮಾರು ಸಲ ಕೇಳಿದ್ದೇನೆ. 1 ಮಾರ್ಕ್ಸ್ಗೋಸ್ಕರ ಕ್ವಶನ್ ಅನ್ನ ಟ್ಯಾಗ್ ಮಾಡಿ ಅದರಲ್ಲಿ ಒಂದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು ಎಕ್ಸ್ಪ್ರೆಷನ್ಸ್. ಎರಡು ಎಕ್ಸ್ಪ್ರೆಷನ್ಸ್ ಅನ್ನ ನೀವು ನೋಡ್ಕೋಬೇಕಾಗುತ್ತೆ ಈ ಒಂದು ಚಾಪ್ಟರ್ ಅಲ್ಲಿ. ಮ್ಯಾಗ್ನೆಟಿಕ್ ಫೋರ್ಸ್ FB ಅಂತ ಏನು ಬರ್ತೀನಿ, ಇಟ್ ಇಂಡಿಕೇಟ್ಸ್ ದಿ ಮ್ಯಾಗ್ನೆಟಿಕ್ ಫೋರ್ಸ್. ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದಿ ಚಾರ್ಜ್ಡ್ ಪಾರ್ಟಿಕಲ್ ಮೂವಿಂಗ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. B ಇಂಡಿಕೇಟ್ಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಅದರಲ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಕೇಳಿದ್ರೆ F ಈಕ್ವಲ್ BQV sin theta. B ಅಂದ್ರೆ ಏನು ಸರ್? ಮ್ಯಾಗ್ನೆಟಿಕ್ ಫೀಲ್ಡ್. Q is nothing but magnitude of the charge. V is the velocity of the charged particle. sin theta ಬರೋದ್ರಿಂದ ಇಲ್ಲಿ ಕ್ರಾಸ್ ಪ್ರಾಡಕ್ಟ್ ಬರ್ತದೆ. Q is the scalar quantity. Q ನ ಔಟ್ಸೈಡ್ ತೆಗೆದು ಬಿಡೋಣ. V ಕ್ರಾಸ್ B ಬರ್ತದೆ. ದೆನ್ sin theta ಬಂದಾಗ ಮ್ಯಾಕ್ಸಿಮಮ್ ಯಾವುದು? sin 90 is the maximum, sin 0 is the minimum. ಇದನ್ನ ಈ ಸರಿನೂ ಕೂಡ ಮೊದಲನೇ ಪ್ರಿಪರೇಟರಿ ಅಲ್ಲೂ ಕೂಡ ಕೇಳಿದ್ದಾನೆ. ಅದನ್ನ ಒಂದು ಸ್ವಲ್ಪ ನೋಡ್ಕೊಳ್ಳಿ. ದೆನ್ ಚಾರ್ಜ್ಡ್ ಪಾರ್ಟಿಕಲ್ ಕೇಳಲಿಲ್ಲಪ್ಪ, ಅದ್ರ ಬದಲು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಕೇಳ್ಬಿಟ್ಟ. ಕಂಡಕ್ಟರ್ ಕೇಳಿದ್ರು ಒಂದೇನೆ, ಅದರ್ವೈಸ್ ರಾಡ್ ಅಂತ ಕೇಳಿದ್ರು ಒಂದೇನೆ. ಅದಕ್ಕೆ ಫಾರ್ಮುಲಾ ಬಂದು ಎಕ್ಸ್ಪ್ರೆಷನ್ F ಈಕ್ವಲ್ BIL sin theta. I is the current in the conductor, L is the length of the conductor. Again ಇಲ್ಲೂ ಕೂಡ sin theta ಬರೋದ್ರಿಂದ ಇಲ್ಲೂ ಕೂಡ ಕ್ರಾಸ್ ಪ್ರಾಡಕ್ಟ್ ಬರ್ತದೆ. I ನ ಹೊರಗಡೆ ತೆಗೆದುಬಿಡ್ತೀವಿ ಬಿಕಾಸ್ ಇಟ್ ಇಸ್ ಸ್ಕೇಲಾರ್ ಕ್ವಾಂಟಿಟಿ B ಕ್ರಾಸ್ L. ದೆನ್ sin theta ಬಂದಿರೋದ್ರಿಂದ ಅಗೇನ್ 90 is the maximum condition, 0 is the minimum condition. ಇವೆರಡು ಕನ್ಫ್ಯೂಷನ್ ಆಗಲಿ ಅಂತಾನೆ ಕ್ವಶನ್ಸ್ ನ ಕೇಳ್ತಾ ಇರ್ತಾನೆ. ಚಾರ್ಜ್ಡ್ ಪಾರ್ಟಿಕಲ್ ಕೇಳಿದ್ರೆ F ಈಕ್ವಲ್ BQV sin theta. ಕಂಡಕ್ಟರ್ ನ ಕೇಳಿದ್ರೆ F ಈಕ್ವಲ್ BIL sin theta. ಇವೆರಡನ್ನ ಸ್ವಲ್ಪ ನೀಟಾಗಿ ಗಮನಿಸ್ಕೊಂಡು ಹೋಗ್ಬೇಕು ನೀವು. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ತುಂಬಾ ಸಲ ಕೇಳಿದ್ದೇನೆ. 2025 ಎಕ್ಸಾಮ್ 1 ಅಲ್ಲಿ ಕೇಳಿರುವಂತ ಕ್ವಶನ್ ಇದು. ಎಕ್ಸ್ಪ್ಲೈನ್ ದಿ ಲೊರೆಂಟ್ ಫೋರ್ಸ್ ಅಂತ ಕೇಳಿದ್ದೇನೆ. ಲೊರೆಂಟ್ ಫೋರ್ಸ್ ಅಂದ್ರೆ ತುಂಬಾ ಸಿಂಪಲ್ ಇದು. ಲೊರೆಂಟ್ ಫೋರ್ಸ್ ಯಾಕೆ ಅದನ್ನೇ ಕೇಳ್ತಾ ಇರ್ತಾನೆ ಅಂದ್ರೆ, ಒಂದು ಸ್ಪೆಷಲ್ ವರ್ಡ್ ಅದು, ಸೈಂಟಿಸ್ಟ್ ನೇಮ್. ಲೊರೆಂಟ್ ಫೋರ್ಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ರಿಸಲ್ಟೆಂಟ್ ಫೋರ್ಸ್ ಆಫ್ ದಿ ಬೋತ್ electric force and then magnetic force in a charged particle. ಅವೆರಡನ್ನೂ ಕೂಡ ಸಮ್ ಮಾಡಿ ಹೇಳುವಂತ ರಿಸಲ್ಟೆಂಟ್ ಫೋರ್ಸ್ ನಾವು ಏನಂತ ಕರಿತೀವಿ? ಲೊರೆಂಟ್ ಫೋರ್ಸ್ ಅಂತ ಕರಿತೀವಿ. ಅದಕ್ಕೆ ಎಕ್ಸ್ಪ್ರೆಷನ್ ಅನ್ನ ನೋಡ್ಕೊಳ್ಳಿ. F ಈಕ್ವಲ್ QE plus BQV sin theta. QE is the electric force, BQV sin theta is the magnetic force. ಇದಿಷ್ಟು ನೋಡ್ಕೊಳ್ಳಿ. ಅದ್ರ ಜೊತೆಗೆ ವೆಕ್ಟರ್ ಫಾರ್ಮ್ ಕೂಡ ಕೇಳ್ತಾ ಇರ್ತಾನೆ. 1 ಮಾರ್ಕ್ಸ್ಗೆ ಟ್ಯಾಗ್ ಮಾಡ್ಬಿಡ್ತಾನೆ. 2 + 1 ಕೇಳೋದಂತ ಟೈಮಲ್ಲಿ Q ನ ಔಟ್ಸೈಡ್ ತೆಗೆದ್ಬಿಡಿ. ಎರಡರಲ್ಲೂ ಕೂಡ Q ಕಾಮನ್ ಇದೆ. Q ಔಟ್ಸೈಡ್ ತೆಗೆದ್ರೆ E ಪ್ಲಸ್ V ಕ್ರಾಸ್ B. ಯಾಕೆ ಕ್ರಾಸ್ ಬಂತು ಅಂತಂದ್ರೆ ಅಗೇನ್ ಇಲ್ಲಿ sin theta ಇದೆ. sin theta ಇರೋದ್ರಿಂದ ಕ್ರಾಸ್ ಪ್ರಾಡಕ್ಟ್ ನ ಯೂಸ್ ಮಾಡ್ತೀವಿ. ಇಟ್ಸ್ ಅ ವೆಕ್ಟರ್ ಫಾರ್ಮ್ ಆಫ್ ಲೊರೆಂಟ್ ಫೋರ್ಸ್. ಓಕೆ, ದೆನ್ ತುಂಬಾ ಜಾಸ್ತಿ ಸಲ ರಿಪಿಟೇಷನ್ ಆಗ್ತಾ ಇರುವಂತ ಕ್ವಶನ್ಸ್ ಈ ಒಂದು ಚಾಪ್ಟರ್ ಅಲ್ಲಿ ಕನ್ವರ್ಷನ್ ಇರೋದೇ ಎರಡು.
ಒಂದು ಮೂವಿಂಗ್ ಕಾಯಿಲ್ ಗ್ಯಾಲೋನೋಮೀಟರ್ ಇಂದ ವೋಲ್ಟ್ ಮೀಟರ್ಗೆ ಕನ್ವರ್ಟ್ ಮಾಡೋದು, ಇನ್ನೊಂದು ಮೂವಿಂಗ್ ಕಾಯಿಲ್ ಗ್ಯಾಲೋನೋಮೀಟರ್ ಇಂದ ಆಮ್ಮೀಟರ್ಗೆ ಕನ್ವರ್ಷನ್ ಮಾಡುವಂಥದ್ದು. ಇದನ್ನ ಎಕ್ಸ್ಪ್ಲೈನ್ ಅಂತ ಕೇಳ್ತೇನೆ. 3 ಮಾರ್ಕ್ಸ್ಗೆ ಕೇಳುವಂತ ಇಂಪಾರ್ಟೆಂಟ್ ಕ್ವಶನ್ ಇದು. ಹೌ ಅಂತ ಕೇಳ್ತೇನೆ, ಹೇಗೆ ಕನ್ವರ್ಟ್ ಮಾಡೋದು. ಸರ್ಕ್ಯೂಟ್ ಡಯಾಗ್ರಾಮ್ ಬರೆದಿದ್ದಕ್ಕೆ 1 ಮಾರ್ಕ್ಸ್, ಹೇಗೆ ಕನ್ವರ್ಟ್ ಮಾಡೋದು ಅಂತ ಬರೆದಿದ್ದಕ್ಕೆ 1 ಮಾರ್ಕ್ಸ್, ಫೈನಲ್ ಎಕ್ಸ್ಪ್ರೆಷನ್ಗೆ 1 ಮಾರ್ಕ್ಸ್. 3 ಮಾರ್ಕ್ಸ್ ಈ ತರ ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. ನಾನು ಅದಕ್ಕೂ ಕೂಡ ಒಂದು ಕೋಡ್ ವರ್ಡ್ ಅನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಗ್ಯಾಲೋನೋಮೀಟರ್ ಇಂದ ವೋಲ್ಟ್ ಮೀಟರ್ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ HRS ಅಂತ ನೆನಪಿಟ್ಕೊಳ್ಳಿ. ಬಟ್ ಕೋಡ್ ವರ್ಡ್ ಬರೆದ್ರೆ ನಿಮಗೆ ಮಾರ್ಕ್ಸ್ ಕೊಡೋದಿಲ್ಲ. HRS ಅಂದ್ರೆ ಏನು? ಹೈ ರೆಸಿಸ್ಟೆನ್ಸ್ ಇನ್ ಸೀರೀಸ್. ಈ ತರ ಕನೆಕ್ಟ್ ಮಾಡಬೇಕು. ಹೈ ರೆಸಿಸ್ಟೆನ್ಸ್ ನ ಕನೆಕ್ಟ್ ಮಾಡ್ತಾ ಇದೀವಿ. ಯಾವ ತರ ಕನೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ ಸೀರೀಸ್ ಆಗಿ ಕನೆಕ್ಷನ್ ಮಾಡ್ತಾ ಇದೀವಿ. ಎಷ್ಟು ಬರೆದ್ರೆ ಸಾಕು. ಹೈ ರೆಸಿಸ್ಟೆನ್ಸ್ ಒಂದು ಫಾರ್ಮುಲಾ ಇದೆ, R = V/IG - G. ಇದನ್ನ ಪ್ರಾಕ್ಟಿಕಲ್ ಅಲ್ಲೂ ಕೂಡ ಯೂಸ್ ಮಾಡಿರ್ತೀವಿ. ಈ ಒಂದು ಫಾರ್ಮುಲಾವನ್ನ ನೆನಪಿಟ್ಕೊಳ್ಳಿ. G is nothing but resistance of the galvanometer. IG ಅಂತಂದ್ರೆ ಏನು ಸರ್? The current required for full scale deflection in the galvanometer. Okay. Then G to A, galvanometer ಇಂದ ammeter ಗೆ ಹೇಗೆ ಕನ್ವರ್ಷನ್ ಮಾಡೋದು? ಇಲ್ಲಿ ಹೈ ರೆಸಿಸ್ಟೆನ್ಸ್ ಆದ್ರೆ ಇಲ್ಲಿ ಯೂಸ್ ಮಾಡ್ತಾ ಇರೋದು ಲೋ ರೆಸಿಸ್ಟೆನ್ಸ್ ಅನ್ನ ಯೂಸ್ ಮಾಡಬೇಕು. ಅಲ್ಲಿ ಸೀರೀಸ್ ಆದ್ರೆ ಇಲ್ಲಿ ಪ್ಯಾರಲಲ್ ಕನೆಕ್ಷನ್. ಆಮ್ಮೀಟರ್ ಬಂದ ತಕ್ಷಣ ನೆನಪಿಟ್ಕೊಳ್ಳಿ LRP ಅಂತ ನೆನಪಿಟ್ಕೋಬೇಕು. ಲೋ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್. ಇಲ್ಲಿ ಲೋ ರೆಸಿಸ್ಟೆನ್ಸ್ ಗೆ ಇನ್ನೂ ಒಂದು ನೇಮ್ ಇದೆ, ಶಂಟ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, ಶಂಟ್ ರೆಸಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಲೋ ರೆಸಿಸ್ಟೆನ್ಸ್. ಅದಕ್ಕೆ ಒಂದು ಫಾರ್ಮುಲಾವನ್ನ ನಾವು ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ. S = IgG/I - Ig. ಆಲ್ರೆಡಿ ನಾನು ಹೇಳಿದ್ದೀನಿ G ಮತ್ತೆ Ig ಅಂದ್ರೆ ಏನು ಅಂತ, ಮತ್ತೆ ಬೇಡ. ಇದಿಷ್ಟ ಎರಡರಲ್ಲಿ ಯಾವ್ದಾದ್ರು ಒಂದು ಕನ್ವರ್ಷನ್ ನ ಕೇಳ್ತಾ ಇರ್ತಾನೆ. 3 ಮಾರ್ಕ್ಸ್ ಕೇಳಲಿಲ್ಲ ಅಂದ್ರೆ MCQ ಅಲ್ಲಿ ಬರೋ ಸಾಧ್ಯತೆಗಳು ಇರ್ತದೆ. ಹೇಗೆ ಕನ್ವರ್ಟ್ ಮಾಡೋದು ಅಲ್ಲಿ ಆಪ್ಷನ್ ಕೊಟ್ಟಿರ್ತಾನೆ, ಲೋ ರೆಸಿಸ್ಟೆನ್ಸ್, ಹೈ ರೆಸಿಸ್ಟೆನ್ಸ್ ಅಂತ. ಇವೆರಡು ಕೋಡ್ ವರ್ಡ್ ಗೊತ್ತಿದ್ರೆ ನೀವು ಪರ್ಫೆಕ್ಟ್ ಆಗಿ ಒಂದು ಕ್ವಶನ್ ನ ಟ್ಯಾಕಲ್ ಮಾಡಬಹುದು MCQ ಅಲ್ಲಿ. ನೆಕ್ಸ್ಟ್ ಕ್ವಶನ್ ಬಂದು ಡಿಫರೆನ್ಸ್ ಬಿಟ್ವೀನ್ ಆಮ್ಮೀಟರ್ ಅಂಡ್ ವೋಲ್ಟ್ ಮೀಟರ್. ಇದು ಕೇಳ್ತಾ ಇರುವಂತ ಚಾನ್ಸಸ್ ಕಮ್ಮಿ, ಬಟ್ ಕೇಳುವಂತ ಚಾನ್ಸಸ್ ಸ್ವಲ್ಪ ಇದೆ, ಸ್ವಲ್ಪ ನೋಡ್ಕೊಂಡಿರಿ. ಆಮ್ಮೀಟರ್ ಮತ್ತೆ ವೋಲ್ಟ್ ಮೀಟರ್. ಆಮ್ಮೀಟರ್ ಅಂದ್ರೆ ಗೊತ್ತು ನಿಮಗೆ, ಇಟ್ ಇಸ್ ಅ ಡಿವೈಸ್, ಇಟ್ ಇಸ್ ಯೂಸ್ಡ್ ಟು ಮೆಜರ್ ದಿ ಎಲೆಕ್ಟ್ರಿಕ್ ಕರೆಂಟ್ ಇನ್ ದಿ ಸರ್ಕ್ಯೂಟ್. ವೋಲ್ಟ್ ಮೀಟರ್ ಅಂದ್ರೆ ಅದು ಕೂಡ ಒಂದು ಡಿವೈಸ್, ಇಟ್ ಇಸ್ ಯೂಸ್ಡ್ ಟು ಮೆಜರ್ ದಿ ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ ದಿ ಸರ್ಕ್ಯೂಟ್. ಆಮ್ಮೀಟರ್ ಅನ್ನ ನಾವು ಏನಕ್ಕೆ ಯಾವ ತರ ಕನೆಕ್ಷನ್ ಕೊಡ್ತೀವಿ ಅಂದ್ರೆ ಸೀರೀಸ್ ಕನೆಕ್ಷನ್ ಆಗಿ ಕೊಡೋದಕ್ಕೆ ಯೂಸ್ ಮಾಡ್ತೀವಿ. ವೋಲ್ಟ್ ಮೀಟರ್ ನ ಪ್ಯಾರಲಲ್ ಕನೆಕ್ಷನ್ ಕೊಡೋದಕ್ಕೆ ಅಲ್ಲಿ ಯೂಸ್ ಮಾಡ್ತೀವಿ. ದೆನ್ ಆಮ್ಮೀಟರ್ದು ಐಡಿಯಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟಿರುತ್ತಪ್ಪ ಅಂದ್ರೆ ಇಸ್ ನಥಿಂಗ್ ತುಂಬಾ ಲೋ, 0. ವೋಲ್ಟ್ ಮೀಟರ್ದು ಐಡಿಯಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ತುಂಬಾ ಹೈ ಇರ್ತದೆ, ಇಸ್ ನಥಿಂಗ್ ಬಟ್ ಇನ್ಫಿನಿಟಿ. MCQ ಅಲ್ಲೂ ಕೂಡ ಯೂಸ್ ಆಗುತ್ತೆ. ಅಗೇನ್ ಫಿಲ್ ಇನ್ ದಿ ಬ್ಲಾಂಕ್ಸ್ ಕೇಳ್ತಾ ಇರ್ತಾನೆ. ಫಿಲ್ ಇನ್ ದಿ ಬ್ಲಾಂಕ್ಸ್ ಅಲ್ಲಿ ಕೇಳುವಂತ ಕ್ವಶನ್ಸ್ ಕೂಡ 0, ಇನ್ಫಿನಿಟಿ, ಮ್ಯಾಕ್ಸಿಮಮ್, ಮಿನಿಮಮ್ ಈ ತರ ಕಂಡೀಷನ್ ಡಿಸ್ಟ್ರಾಕ್ಟ್ ಆಪ್ಷನ್ ಅಲ್ಲಿ ಕೇಳ್ತಾ ಇರ್ತಾನೆ. ನೆನಪಲ್ಲಿ ಇಟ್ಕೋಬೇಕು. 3 ಡಿಫರೆನ್ಸ್ ಬರೆದ್ರೆ 3 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು 2 ಮಾರ್ಕ್ಸ್ ಗೆ ಕೇಳುವಂತ ಕ್ವಶನ್. ಟಾರ್ಕ್ ಆಕ್ಟಿಂಗ್ ಆನ್ ಎ ಕರೆಂಟ್ ಲೂಪ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಎಕ್ಸ್ಪ್ರೆಷನ್ ಏನಪ್ಪ ಅಂದ್ರೆ ಟಾರ್ಕ್ ಅನ್ನ ಟೌ ಇಂದ ಇಂಡಿಕೇಟ್ ಮಾಡ್ತೀವಿ. ಫಾರ್ಮುಲಾ ಬಂದು MB sin theta. ಓಕೆ, M is the magnetic dipole moment, B is the magnetic field. ಇಲ್ಲಿ sin theta ಬರೋದ್ರಿಂದ again goes to cross product, tau = M cross B. It is a vector form of the torque. magnetic field ಗಾದ್ರೆ MB sin theta, electric field ಗಾದ್ರೆ EP sin theta. ಓಕೆ, ನೆನಪಲ್ಲಿ ಇಟ್ಕೋಬೇಕು. ಅದು ಬೇರೆ, ಇದು ಬೇರೆ. ದೆನ್ ಲಾಸ್ಟ್ ಕಾನ್ಸೆಪ್ಟ್, ಬಟ್ ಈ ಒಂದು ಕಾನ್ಸೆಪ್ಟ್ ಮೊದಲೇ ಬಂದಿರ್ತದೆ, ಬಟ್ ನಾನು ಕೊನೆಗೆ ಇಟ್ಕೊಂಡಿದ್ದೀನಿ. ಚಾರ್ಜ್ಡ್ ಪಾರ್ಟಿಕಲ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್ ಇನ್ ದಿ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಆ ಒಂದು ಚಾರ್ಜ್ಡ್ ಪಾರ್ಟಿಕಲ್ ಮೂವ್ಮೆಂಟ್ ಆಗ್ತಾ ಇದೆ, ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ಮೆಂಟ್ ಆಗ್ತಾ. ಯಾವಾಗ ಮೂವ್ಮೆಂಟ್ ಆಗುತ್ತೆ ಸರ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಇದ್ದಂತ ಟೈಮ್ ಅಲ್ಲಿ ಸರ್ಕ್ಯುಲರ್ ಶೇಪ್ ಬರ್ತದೆ. ಅದಕ್ಕೆ ಒಂದಷ್ಟು ಫಾರ್ಮುಲಾಸ್ ಇದೆ. ಈ ಫಾರ್ಮುಲಾಸ್ ನ ಎಕ್ಸ್ಪ್ರೆಸ್ ಮಾಡಿ ಅಂತ 2 ಮಾರ್ಕ್ಸ್ ಗೆ ಕೇಳಬಹುದು. ಅದರ್ವೈಸ್ 2 ಮಾರ್ಕ್ಸ್ ಅಲ್ಲಿ ಒಂದು ನ್ಯೂಮೆರಿಕಲ್ ಪ್ರಾಬ್ಲಮ್ ಬಂದಿರ್ತದೆ. ಈ ಒಂದು ಚಾಪ್ಟರ್ ಕೂಡ ಬರ್ಬೋದು. ಒಂದು ಮಾಡೆಲ್ ಕ್ವಶನ್ ಪೇಪರ್ ಕೂಡ ಇದೆ. ಅದರಲ್ಲಿ ಡೇಟಾ ಎಲ್ಲ ಅವನೇ ಕೊಟ್ಟಿರ್ತಾನೆ. ಜಸ್ಟ್ ಫಾರ್ಮುಲಾ ಬರೆದು ಸಬ್ಸ್ಟಿಟ್ಯೂಟ್ ಮಾಡಿ ಅಸೈನ್ಮೆಂಟ್ಸ್ ಬರೆದು ಬಿಟ್ರೆ ಮುಗಿದೋಯ್ತು. ಮೊದಲನೇದು ರೇಡಿಯಸ್ ಗೆ ಫಾರ್ಮುಲಾ. ರೇಡಿಯಸ್ ನ ಸ್ಮಾಲ್ r ಇಂದ ಇಂಡಿಕೇಟ್ ಮಾಡ್ತೀವಿ. ಫಾರ್ಮುಲಾ ಬಂದು mv/q ಮತ್ತೆ b. q into b. m is the mass, v is the velocity, q is the charge, b is the magnetic field. SI ಯೂನಿಟ್ ಬಂದು ರೇಡಿಯಸ್ ಗೆ ಮೀಟರ್. ನೆಕ್ಸ್ಟ್ ಬಂದು ಆಂಗುಲರ್ ಫ್ರೀಕ್ವೆನ್ಸಿ. ಆಂಗುಲರ್ ಫ್ರೀಕ್ವೆನ್ಸಿ ಕೇಳೋ ಚಾನ್ಸಸ್ ಕಮ್ಮಿ ಇದೆ, ಬಟ್ ಫಾರ್ಮುಲಾ ನೋಡ್ಕೊಂಡಿರಿ. ಒಮೆಗಾ ಇಸ್ ಈಕ್ವಲ್ ಟು QB/m. ನೆಕ್ಸ್ಟ್ ಬಂದು ಟೈಮ್ ಪೀರಿಯಡ್. ಓಕೆ, ಟೈಮ್ ಪೀರಿಯಡ್ ಗೆ ಫಾರ್ಮುಲಾ ಬಂದು 2πm/QB.
2π ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಓವರಾಲ್ ಇದು 360 ಡಿಗ್ರಿ ಆಗಿರ್ತದೆ. 2πm/QB. ಟೈಮ್ ಪೀರಿಯಡ್ ಗೊತ್ತಿದೆ ಅಂದರೆ ಫ್ರೀಕ್ವೆನ್ಸಿ ತುಂಬ ಇದೆ. ಬಿಕಾಸ್ ಟೈಮ್ ಪೀರಿಯಡ್ ಇಸ್ ದ ರೆಸಿಪ್ರೋಕಲ್ ಆಫ್ ದಿ ಫ್ರೀಕ್ವೆನ್ಸಿ. ಇದಕ್ಕೇನು ಫಾರ್ಮುಲಾ ಇರ್ತದೆ ಅದರ ಉಲ್ಟಾ QB/2πm. ಇದಿಷ್ಟನ್ನು ಓದ್ಕೊಂಡಿದ್ದೆ ಆದರೆ ನಿಮಗೆ 2 ಮಾರ್ಕ್ಸ್ಗೆ ಒಂದು ಕ್ವಶನ್, 3 ಮಾರ್ಕ್ಸ್ಗೆ ಒಂದು ಕ್ವಶನ್, ಓವರ್ ಆಲ್ 5 ಮಾರ್ಕ್ಸ್. ಜಸ್ಟ್ ಬರೀ 8 ರಿಂದ 9 ಕ್ವಶನ್ ಓದ್ಕೊಂಡ್ರೆ ಸೆಕ್ಯೂರ್. ಎಲ್ಲವೂ ಕೂಡ ತುಂಬ ಈಸಿ ಮಕ್ಕಳೇ. ಆರಾಮಾಗಿ ನೀವು 5 ಮಾರ್ಕ್ಸ್ ತಗೋಬಿಡ್ಬೋದು ಈ ಒಂದು ಚಾಪ್ಟ್ರಲ್ಲಿ. ಫಾರ್ ಮೋರ್ ವಿಡಿಯೋಸ್ ಮಸ್ಟ್ ಕಮೆಂಟ್ ಯುವರ್ ಪ್ರೀಸಿಯಸ್ ಕಮೆಂಟ್ಸ್ ಅನ್ನು ಹಾಕಿ ವಿಡಿಯೋದಲ್ಲಿ. ಅಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ at 10K Physics 06. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು.